ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಒಂದು ಮ್ಯಾರೇಜ್ ಈಗಿನ ಸ್ವಲ್ಪ ಕಳೆದ ದಿನಗಳ ಹಿಂದೆ ಆಗಿದಂಥದ್ದು. ಮ್ಯಾರೇಜ್ ಅಂದ್ರೆ ಮದುವೆ ಆಗೋ ಟೈಮ್ನಲ್ಲಿ ವೇಳೆಯಲ್ಲಿ ಒಂದು ಹುಡುಗಿ ಏನು ಮಾಡ್ತಾಳೆ, ನನಗೆ ಇದು ಇಷ್ಟ ಇಲ್ಲ, ನನ್ಗೆ ಬೇಡ, ನನ್ನ ಮದುವೆ ಆಗೋದಿಲ್ಲ, ನನ್ನ ಮದುವೆ ಆಗಕ್ಕೆ ಹೋಗಬೇಡಿ, ನನಗೆ ಮದುವೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ತಾರೆ ಒಂದು ಸ್ಟೇಜ್ ಮೇಲೆ. ಅಂದ್ರೆ ಮದುವೆ ನಡೀತಾ ಇರುತ್ತೆ, ಆ ಸಂದರ್ಭದಲ್ಲಿ ಹೇಳ್ಬಿಡ್ತಾರೆ. ಆದ್ರೆ ಈಗ ಆಕೆ ಹೇಳೋದು ಓಕೆ, ಆಕೆ ಹೇಳೋದು ಸರಿಯಾಗಿದೆ. ಯಾಕಂದ್ರೆ ಲ್ಯಾಪ್ಟಾಂಗ ಇವನ್ ಜೋಡಿ ಇನ್ನೊಬ್ಬ ಪ್ರೀತಿ ಮಾಡಿ ಆನಂತರ ಈ ಇನ್ನೊಬ್ಬನ ಮದುವೆ ಆಗಿ ಜೀವನ ಪರ್ಯಂತ ಅದನ್ನ ದುಃಖದಿಂದ ಜೀವನ ಮಾಡೋದು ಮತ್ತು ತ್ರಾಸದಿಂದ ಜೀವನ ಮಾಡೋದು ಆಕೆಗೆ ಆಗ್ಬೋದಲ್ಲ. ಒಳ್ಳೆ ಅದಂತರೂ ಆಕೆ ಹೇಳೋದು ತಪ್ಪಲ್ಲ, ಸರಿಯಾಗಿದೆ. ಆದರೆ ಅದರ ಸಂದರ್ಭ ಯಾಕಂತ ಅದಕ್ಕಿಂತ ಮುಂಚೆ ರಗಡ್ ಟೈಮ್ ಇತ್ತಲ್ಲ. ಯಾಕಂದ್ರೆ ಒಮ್ಮೆ ಯಾರೋ ಹೊರ ನೋಡಕ್ ಬರ್ತಾನೋ ಅಂತಂದ್ರೆ ಒಮ್ಮೆ ಸಡನ್ಲಿ ನೋಡಿದ ದಿನಾನ ಆಗಲಿ ಮರುದಿನಾನ ಆಗಲಿ ಮದುವೆನ ಒಮ್ಮೆ ಸಡನ್ಲಿ ಯಾರು ತಯಾರು ಮಾಡ್ಕೊಂಡು ಮದುವೆನ ಮಾಡೋಣ ಅಂತ ಹೇಳಿರೋದಿಲ್ಲ. ಅದಕ್ಕೆ ದಿನಾಂಕ ಅಂತ ಇರುತ್ತೆ, ಸಂದರ್ಭ ವೇಳೆ ಎಲ್ಲ ಥರ ಒಂದು ಟೈಮಿಂಗ್ ಮಾಡ್ಕೊಂಡು ಆನಂತರ ಮದುವೆ ಮ್ಯಾರೇಜ್ ಎಲ್ಲ ತಯಾರು ಮಾಡ್ಕೊತಾರೆ. ಆಯ್ತಾ? ಈ ಥರ ಇರ್ಬೇಕಾದ್ರೆ ಈಗಿನ ಜನ್ರೇಷನ್ ಏನ್ರಿ, ಕೈಯಾಗ ಮೊಬೈಲ್ ಇದೆ, ಎಲ್ಲ ಥರ ಐತಿ. ಇನ್ನು ಹಳೆ ಜನ್ರೇಷನ್ ಓಕೆ, ಹಳೆ ಜನ್ರೇಷನ್ದಾಗ ಮೊಬೈಲ್ ಇದ್ದಿದ್ದಿಲ್ಲ, ಟೆಲಿಫೋನ್ ಇದ್ದಿಲ್ಲ, ಏನೋ ಥರ ಇದ್ದಿದ್ದಿಲ್ಲ, ಸಂಪರ್ಕ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಈಗೇನೈತಿ, ಈಗ ಮೊಬೈಲ್ ತೊಗೊಂಡ್ರೆ ಆರಾಮ್ ಅವ್ರ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡಿ ನನಗೆಲ್ಲ ಈ ಥರ ಹಿಂಗೆ ಬೇರೆದವ್ರು ನಾನು ಪ್ರೀತಿ ಮಾಡಾಕ್ತೀನಿ, ನಿಮ್ಮ ಜೋಡಿ ಯಾಕಂದ್ರೆ ನಿಮ್ಮನ್ನು ಮದುವೆ ಆಗೋದಿಲ್ಲ, ಜೀವನ ಪರ್ಯಂತ ನಿಮ್ಮ ಜೋಡಿ ನಾ ಸುಖವಾಗಿ ಇರೋಕ್ಕಾಗೋದಿಲ್ಲ, ನಿಮಗೂ ಮೋಸ ಮಾಡಾಕೈತಿ, ಅವ್ರಿಗೂ ಮೋಸ ಮಾಡಾಕೈತಿ, ಹಿಂಗಾಗಿ ನಾವು ಮದುವೆ ಆಗ್ತಾನೆ ಅಂತ ಹೇಳಿಬಿಟ್ರೆ ಮುಗಿದೋಗಿತ್ತು. ಅದನ್ನ ಆ ಥರ ಆ ಸಂದರ್ಭ ಈಗ ಎಲ್ಲ ತಯಾರಿ ಮಾಡ್ಕೊಂಡು ಎಲ್ಲರೂ ಬಂದು ಯಾಕಂದ್ರೆ ನೆಂಟರು ಮನೆಯವ್ರು ಎಲ್ಲರೂ ಸಂಬಂಧಿಕರು ಬಂದಿರ್ತಾರೆ ಅದನ್ನ ಸ್ಟೇಜ್ ಒಳಗೆ. ಆ ನಂತರ ಇದೆಲ್ಲ ಈ ಥರ ಹೇಳೋದ್ರಿಂದ ಅವ್ಗೇನು ದುಃಖ ಆಗಿರ್ಬಾರ್ದು, ಅವ್ಗೇನು ತ್ರಾಸ ಆಗಿರ್ಬಾರ್ದು. ನೀವು ಹೇಳಿರಿ ಓಕೆ ಒಪ್ಕೋತಾನೆ, ಖರೆ ಆ ಸಂದರ್ಭ ಅದು ಸರಿ ಅದಲ್ಲ. ಆ ಸಂದರ್ಭ ಅವಂಗ ಗೊತ್ತ, ಯಾಕಂದ್ರೆ ಮೀಡಿಯಾ ಗಿಡ ಎಲ್ಲ ಕಡೆನೂ ವೈರಲ್ ಆಗಿಬಿಟ್ಟಿರ್ತದ. ಅವ್ನಿಗೆ ಎಷ್ಟು ತ್ರಾಸ ಆಕೈತಿ, ಎಷ್ಟು ಇದಾಕೈತಿ, ಪ್ರತಿಯೊಬ್ಬ ಅವ್ನು ಎಲ್ಲೋ ಹೋಗೋತ್ನಾಗ ಮಾಡೋದ್ನಾಗ ಇವ್ನು ಹಿಂತಿ ನೋಡು ಅವ್ನು ಮದುವೆ ಆಗೋ ಹುಡುಗಿ ಈ ಥರ ಮದುವೆ ದಿನಾನ ಮದುವೆ ಅಲ್ಲ ಅಂತ ಹೇಳಿ ಬೇರೆ ಮದುವೆ ಆದ್ರು ಅಂತಂದು ಎಷ್ಟು ತ್ರಾಸ ಆಗುತ್ತೆ, ಅವ್ನು ಎಷ್ಟು ದುಃಖ ಆಗುತ್ತೆ. ಅದಕ್ಕಿಂತ ಮುಂಚೆನೇ ಹೇಳಿರಲ್ಲ. ಈಗಿನ ಜನ್ರೇಷನ್ ತಂದೆ ತಾಯಿದ ಕಷ್ಟ, ತಂದೆ ತಾಯಿ ಪ್ರೀತಿ, ತಂದೆ ತಾಯಿದೆಲ್ಲ ಫ್ಯಾಮಿಲಿದು ಪ್ರೀತಿ, ಸಂಬಂಧಿಕರ ಪ್ರೀತಿ, ಈ ಥರದ ಎಲ್ಲಾನು ಅವ್ರು ಬೇಡಾಗಿರುತ್ತೆ. ಈಗಿನ ಒಟ್ಟು ಅವ್ರೇನ ನಾ ಮೈನರ್ ಆಗಿದ್ದೀನಿ, ನಾ ಏನು ಬೇಕಾದ್ ಮಾಡ್ಬೋದು, ನಾ ಎಲ್ಲಿ ಬೇಕಾದ್ ಹೋಗ್ಬೋದು, ಏನು ಬೇಕಾದ್ ಮಾಡ್ಬೋದು, ನನ್ನ ಡಿಸಿಷನ್ ಇದೆ ಅಂತ ಹೇಳಿ ಈಗ ನೀವು ಒಂದು 25 ನಂತರ ಈ ಥರ ಡಿಸಿಷನ್ ತೊಗೊಳಗೆ ಗುದ್ದಾಡ್ತೀರಿ. ಅದಕ್ಕೆ ಈ 20 ವರ್ಷ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರ, ಎಷ್ಟು ತ್ರಾಸ ಆಗಿರ್ತೈತಿ ಅದು ಅವ್ರಿಗೆ ಗೊತ್ತಿರ್ತೈತಿ.